ಬಹಳ ಮಹತ್ವದ್ದು. ನಮ್ಮ ದೇಶದಲ್ಲಿ ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಒಳ್ಳೆ ಪದ್ಧತಿ ಅಂತ ಹೇಳಿದ್ರೆ, ಆಳುವ ರಾಜ ಅವನು ಪ್ರಜೆಗಳ ಪೀಡಕನಾಗಿರುವವನು ಅಲ್ಲ, ಅವನು ಸರ್ವಾಧಿಕಾರಿ ಅಲ್ಲ. ತನ್ನ ಸ್ವಂತ ಸುಖಕ್ಕೋಸ್ಕರ ತನ್ನ ಪ್ರಜೆಗಳನ್ನ ದುರುಪಯೋಗ ಮಾಡಿಕೊಳ್ಳೋನು ಖಂಡಿತ ಅಲ್ಲ. ರಾಜ ಮತ್ತು ಪ್ರಜೆಗಳ ಸಂಬಂಧ ತಂದೆ ಮತ್ತು ಮಕ್ಕಳ ಸಂಬಂಧ. ತಂದೆ ಮಕ್ಕಳ ಪಾಲನೆ, ಮಕ್ಕಳ ಸಂರಕ್ಷಣೆ ಮತ್ತು ಮಕ್ಕಳಿಗೆ ಯೋಗ್ಯವಾದ ದಿಕ್ಕಿನಲ್ಲಿ ನಡೆದುಕೊಂಡು ಹೋಗಲು ಬೇಕಾದಂತ ಮೇಲ್ಪಂಕ್ತಿ ಇದೆಲ್ಲವೂ ರಾಜನಾದವನು ಮಾಡಬೇಕು. ಇದು ರಾಜನ ರಾಷ್ಟ್ರಧರ್ಮ. ಈ ರಾಷ್ಟ್ರಧರ್ಮ ಪಾಲನೆ ಮಾಡೋದ್ರೊಳಗೆ ರಾಮನಿಗಿಂತ ನಮಗೆ ಉತ್ತಮ ಮೇಲ್ಪಂಕ್ತಿ ಹಾಕಿರೋನು ಯಾರು? ಆ ರಾಷ್ಟ್ರಧರ್ಮದ ಈ ಮುಖವೇ ಸಾಮಾಜಿಕ ಸಾಮರಸ್ಯ. ನಾನು ಎಲ್ಲರ ತಂದೆ ಅಂದಮೇಲೆ ಉಳಿದವರು ಎಲ್ಲರೂ ನನ್ನ ಮಕ್ಕಳು ಅಂದಮೇಲೆ ಈ ಮಕ್ಕಳಲ್ಲಿ ವೃತ್ತಿ ಭೇದ ಎಂದೂ ಕಾಣಬಾರದು. ಇದು ಹೀನ ವೃತ್ತಿ, ಇದು ಬಹಳ ಶ್ರೇಷ್ಠವಾದ್ದು. ಭೇದ ಭಾವ ತರಬಾರದು. ಜಾತಿಯಿಂದ ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ ಇದು ಧರ್ಮ ವಿರೋಧಿ ಕೃತ್ಯ, ರಾಷ್ಟ್ರ ಧರ್ಮ ವಿರೋಧಿ ಕೃತ್ಯ. ಇದನ್ನು ಮಾಡಬಾರದು. ಗುರುಗಳು ಎಷ್ಟು ಚೆನ್ನಾಗಿ ಶಬರಿ ಮತ್ತು ರಾಮನ ಸಂಬಂಧವನ್ನು ವರ್ಣನೆ ಮಾಡಿದ್ರು ನೋಡಿ. ಶಬರಿ ಎಂಜಲು ಮಾಡಿಕೊಟ್ಟಂತಹ ಹಣ್ಣನ್ನ ರಾಮ ಸ್ವೀಕಾರ ಮಾಡುವಾಗ ಅದು ಲಕ್ಷ್ಮಣನಿಗೆ ಅನಿಸತ್ತಂತೆ. ಏನು ಮುಗಿಸ್ಬೇಕಾ? ಆಯ್ತು. ಲಕ್ಷ್ಮಣನಿಗೆ ಅನಿಸತ್ತಂತೆ, ಯಾಕಿನ್ನು ಎಂಜಲು ತಿಂತ ಇದ್ದಾನೆ ಅಂತ. ಆಗ ಶಬರಿಯ ಎಂಜಲು ರಾಮನ ಗಮನಕ್ಕೆ ಬಂದಿರೋದಿಲ್ಲ. ಶಬರಿಯ ಭಕ್ತಿ. ವನವಾಸಿ ಇರ್ಬೋದು, ತಾನು ನಗರವಾಸಿ ಇರ್ಬೋದು, ನಾವೆಲ್ಲರೂ ಭಾರತವಾಸಿಗಳು. ಈ ನಗರವಾಸಿ ರಾಜನ ಬಗ್ಗೆ ಇಂಥ ಶ್ರದ್ಧೆ ಇಟ್ಕೊಂಡಿರ್ತಕ್ಕಂಥ ಅವಳ ಹೃದಯದ ಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಅದಕ್ಕಾಗಿ ಶಬರಿ ಮಾತಾ ಅಂತ ಹೇಳಿದ. ಇವತ್ತಿಗೂ ಶಬರಿಯನ್ನು ಹೆಸರಿಟ್ಕೊಂಡಿರ್ತಕ್ಕಂಥ ಶಬರಿ ಮಾತಾ ಅಂತ ಹೆಸರಿಟ್ಕೊಂಡಿರೋರು ನನಗೆ ಸಿಗ್ತಾರೆ. ಇದು ಈ ಸಮಾಜದಲ್ಲಿ ಕಂಡಂತ ಸಾಮರಸ್ಯ. ಗುಹನನ್ನ ಆಲಿಂಗನ ಮಾಡ್ಕೊಳ್ತಾನೆ. ದೋಣಿ ನಡೆಸೋವನು ಇವನು ಅಯೋಧ್ಯಾಧಿಪತಿ. ಆದರೆ ಗುಹನನ್ನ ಆಲಿಂಗನ ಮಾಡಿಕೊಂಡು ಮಿತ್ರ ಭಾವವನ್ನ ಪ್ರಕಟ ಮಾಡ್ತಾನೆ. ತನ್ನ ಉಂಗುರವನ್ನು ಅವನಿಗೆ ಕೊಟ್ಟು ಬಿಡ್ತಾನೆ. ಜಟಾಯುವನ್ನ ಆಲಿಂಗನ ಮಾಡಿಕೊಳ್ತಾನೆ. ಜಟಾಯು ಸತ್ತ ಮೇಲೆ ಅಪ್ಪನಿಗೆ ಶ್ರಾದ್ದ ಮಾಡಲಿಲ್ಲ, ಹೀಗಾಗಿ ಜಟಾಯು ಅಪ್ಪನಂತೆ ಅಂತೇಳಿ ಶ್ರಾದ್ದ ಮಾಡ್ತಾನೆ. ವಿಭೀಷಣನನ್ನು ಆಲಿಂಗನ ಮಾಡಿಕೊಳ್ತಾನೆ, ಅವನನ್ನು ಲಂಕೇಶನನ್ನಾಗಿ ಮಾಡ್ತಾನೆ. ಸುಗ್ರೀವನನ್ನು ಆಲಿಂಗನ ಮಾಡಿಕೊಳ್ತಾನೆ. ಎಲ್ಲರಲ್ಲಿಯೂ ಸಹ ಕೌಟುಂಬಿಕ ಭಾವ, ಪಿತೃವತ್ ವಾತ್ಸಲ್ಯವನ್ನು ತೋರಿಸಿದಂಥ ಮಹಾನುಭಾವ ರಾಮ. ಹೀಗಾಗಿ ರಾಮ ವ್ಯಕ್ತಿ ಧರ್ಮವನ್ನೂ ಪಾಲನೆ ಮಾಡಿದ್ದಾನೆ, ರಾಮ ರಾಷ್ಟ್ರ ಧರ್ಮವನ್ನೂ ಪಾಲನೆ ಮಾಡಿದ್ದಾನೆ. ಈಗ ಸಮಯದ ಮಿತಿಯ ಬಗ್ಗೆ ನನಗೆ ಗಮನ ಸೆಳೆಯೋಕ್ಕೆ ಬಂದವರು ಹೇಳ್ತೀನಿ. ಕೊನೆಯದೊಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಅದು ಯಾವುದು? ರಾಮ ದೇವರ ಅಂತ. ಇವತ್ತು ನಾವು ರಾಮನ ದೇವರು ಅಂತ ಹೇಳ್ತೀವಿ, ತಪ್ಪಿಲ್ಲ. ಅದೇ 100ಕ್ಕೆ 100ರಷ್ಟು ಸರಿಯಲ್ಲ. ನಮ್ಮ ದೇಶದ ಮೂಲ ನಂಬಿಕೆ ಅಂತ ಹೇಳಿದರೆ, ಮನುಷ್ಯ ಇದನ್ನೆಲ್ಲ ಅವನು ಮೃಗತ್ವದಿಂದ ಮನುಷ್ಯತ್ವ, ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಬಲ್ಲ, ದೇವ ಮಾನವನಾಗಬಲ್ಲ. ಯಾವಾಗ ವ್ಯಕ್ತಿ ಧರ್ಮ ಮತ್ತು ರಾಷ್ಟ್ರ ಧರ್ಮವನ್ನು ಪಾಲನೆ ಮಾಡ್ತಾನೆ, ಅವನು ಸಾಮಾನ್ಯ ಮಾನವನಲ್ಲ, ಅವನಲ್ಲಿ ನಾವು ದೇವನನ್ನ ಕಾಣ್ತೀವಿ. ಅದಕ್ಕಾಗಿ ಶ್ರೀರಾಮನನ್ನ ದೇವರನ್ನಾಗಿ ಮಾಡಿದವರು ನಾವು. ಅವನು ಎಂದೂ ಸಹ ನಾನು ದೇವರ ಅವತಾರ ಅಂತ ಹೇಳಿಲ್ಲ. ವಾಲ್ಮೀಕಿ ಋಷಿಗಳು ಅವನ ಚರಿತ್ರೆಯನ್ನು ಬರಿಬೇಕಾದರೂ ಮರ್ಯಾದ ಪುರುಷೋತ್ತಮ ಅಂತಾರೆ ವಿನಃ ದೇವೋತ್ತಮ ಅಂತ ಅನ್ನೋದಿಲ್ಲ. ರಾಮಂ ಮಾನುಷಂ ಮನ್ಯೆ
ರಾಮಂ ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ. ದಶರಥನ ಮಗ ನಾನು, ಮನುಷ್ಯ. ಈ ರೀತಿ ಒಬ್ಬ ಮನುಷ್ಯನಾದವನು ಸಹ ಮೃಗದಂತೆ ಜೀವನ ನಡೆಸಿದೆ. ಮಾನವ ಜೀವನಕ್ಕೆ ತೃಪ್ತನಾಗದೆ ಮಹಾಮಾನವನ ಎತ್ತರಿಕೆ ಏರುವುದರಲ್ಲೇ ಸಮಾಧಾನವನ್ನು ಕಾಣದೆ ದೇವಮಾನವನಾಗುವಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಸಂಪೂರ್ಣ ಭಾರತಕ್ಕೆ ರಾಮ ನಮಗೆ ರಾಷ್ಟ್ರ ಪುರುಷನಾಗಿದ್ದಾನೆ. ಅದಕ್ಕಾಗಿ ರಾಮ ಹುಟ್ಟಿದ ಜಾಗ ಅಂತ ಈ ದೇಶ ನಂಬಿತು. ಇದನ್ನು ಸುಪ್ರೀಂ ಕೋರ್ಟು ಸಹ ತನ್ನ ಒಂದು ಅಂಗೀಕಾರದ ಮುದ್ರೆಯನ್ನು ಒತ್ತಬೇಕಾಗಿ ಬಂತು. ಆ ಪಂಚ ನ್ಯಾಯಾಧೀಶರಲ್ಲಿ ಒಬ್ಬ ಮುಸಲ್ಮಾನ್ ನ್ಯಾಯಾಧೀಶನಿದ್ದ. ಅವನೂ ಹೇಳಿದ ಅಯೋಧ್ಯೆ ಶ್ರೀರಾಮನ ಜನ್ಮಭೂಮಿ ಅಂತ. ಈ ದೇಶದಲ್ಲಿ ಹುಟ್ಟಿದಂಥ ಮಹಾನುಭಾವ, ಮರ್ಯಾದಾ ಪುರುಷೋತ್ತಮ. ಯಾವ ರೀತಿ ರಾಷ್ಟ್ರೀಯ ಚಿಹ್ನೆಗಳು ಬೇಕಾದಷ್ಟು ಇವೆ, ಆ ರೀತಿ ರಾಷ್ಟ್ರೀಯ ಚಿಹ್ನೆಗಳಿಗೆ ಒಂದನ್ನು ಜೋಡಿಸಬೇಕು ಅಂತ ಹೇಳೋದಾದರೆ ರಾಷ್ಟ್ರ ಪಕ್ಷಿ ಇದೆ, ರಾಷ್ಟ್ರ ಕ್ರೀಡೆ ಇದೆ, ರಾಷ್ಟ್ರೀಯ ಗೀತೆ ಇದೆ. ರಾಷ್ಟ್ರ ಪುರುಷ ಬೇಡವ. ವ್ಯಕ್ತಿ ಧರ್ಮ, ರಾಷ್ಟ್ರ ಧರ್ಮವನ್ನು ಪಾಲನೆ ಮಾಡಿದಂಥ ಶ್ರೀರಾಮನೇ ಭಾರತಕ್ಕೆ ರಾಷ್ಟ್ರ ಪುರುಷ. ಅದಕ್ಕೆ ಅಯೋಧ್ಯೆ ರಾಮ ಮಂದಿರ ಇದು ರಾಷ್ಟ್ರ ಮಂದಿರ. ಅಲ್ಲಿ ಹೋದಂಥವ್ರು ಯಾರು ಜಾತಿ ನೆನಪು ಮಾಡ್ಕೊಳ್ಳಲ್ಲ, ಸ್ಪೃಶ್ಯತೆ ನೆನಪು ಮಾಡ್ಕೊಳ್ಳಲ್ಲ. ತಿರುಪತಿ ವೆಂಕಟರಮಣನ ಬಳಿ ಹೋಗಿ ಹರಕೆ ಹೊತ್ಕೋತಾರಲ್ಲ, ಹಾಗೆ ಅಯೋಧ್ಯೆಯಲ್ಲಿ ಯಾರು ಹರಕೆ ಹೊತ್ಕೊಳ್ಳೋದಿಲ್ಲ. ಜೈ ಶ್ರೀರಾಮ್. ಇದು ಎಲ್ಲರನ್ನು ಒಂದುಗೂಡಿಸುವ ರಾಷ್ಟ್ರ ಭಾವವನ್ನು ಪ್ರಬಲಗೊಳಿಸ್ತಕ್ಕಂಥ ಆ ಮಂದಿರ ಅಲ್ಲಿ ನಿರ್ಮಾಣ ಆಗಿರೋದು ಶ್ರೀರಾಮನಲ್ಲಿ ನಂಬಿಕೆ ಇಟ್ಟು ಸಂಘ ಪರಿವಾರದವರು ನಡೆಸಿದಂಥ ಜನಾಂದೋಲನಕ್ಕೆ ಶ್ರೀರಾಮನ ಅನುಗ್ರಹ ಸಿಕ್ತು. ಹೀಗಾಗಿ ರಾಮ ಮಂದಿರ ನಿರ್ಮಾಣವಾಗಿದೆ. ಜೀವನದಲ್ಲಿ ಕೊನೆ ಉಸಿರು ಎಳೆಯುವ ಮೊದಲು ಒಮ್ಮೆ ಪ್ರತ್ಯಕ್ಷವಾಗಿ ಅಲ್ಲಿ ಹೋಗಿ ರಾಮನಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ಬರುವ ಒಂದು ಅವಕಾಶ ನಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಅತ್ಯಂತ ಸಮಯೋಚಿತವಾದ ಮಾತನಾಡಿದ ಶ್ರೀ ರಾಮಣ್ಣನವರಿಗೆ ರಚನಾ ಫೌಂಡೇಶನ್ ವತಿಯಿಂದ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವರಿಗೆ ಗೌರವವನ್ನು ಸಲ್ಲಿಸಿ